ವರುಣಾ ಕ್ಷೇತ್ರದಿಂದ ಬಿಎಸ್ ಯಡಿಯೂರಪ್ಪ ಮಗ ವಿಜಯೇಂದ್ರಗೆ ಟಿಕೆಟ್ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾಗೆ ಮೈಸೂರು ವರುಣಾ ಕ್ಷೇತ್ರದ ಮುಖಂಡರು ಮನವಿಯನ್ನ ಮಾಡಿದ್ದಾರೆ. ವರುಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸ್ಪರ್ಧೆ ಖಚಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಎಸ್ವೈ ಪುತ್ರ ವಿಜೇಂದ್ರಗೆ ವರುಣಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಟಿಕೆಟ್ ನೀಡುವಂತೆ ಶಿವಯ್ಯ ನೇತೃತ್ವದಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ವರುಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವರುಣಾ ಕ್ಷೇತ್ರದ ಎಲ್ಲ ಪ್ರಮುಖರುಗಳು ಅಮಿತ್ ಶಾ ಅವರಿಗೆ ಮನವಿ ಕೊಟ್ಟು ಯಡಿಯೂರಪ್ಪನವರ ಪುತ್ರರಾದಂಥ ವಿಜೇಂದ್ರ ಅವರನ್ನು ಸ್ಪರ್ಧೆಗೆ ಇಳಿಸಬೇಕು ಅಂತ ನಾವು ಒತ್ತಾಯಪೂರ್ವಕವಾಗಿ ಮನವಿ ಮಾಡಿದ್ದೇವೆ. ವಿಜೇಂದ್ರ ಅವರ ಸ್ಪರ್ಧೆಯಿಂದ ಇಡೀ ವರುಣಾ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ಮೈಸೂರು ಭಾಗದಲ್ಲಿ ಒಂದು ಸಂಚಲನ ಉಂಟಾಗ್ತದೆ, ಒಂದು ಶಕ್ತಿ ಉಂಟಾಗ್ತದೆ. ಮತ್ತು ಮುಖ್ಯಮಂತ್ರಿನೇನಿರಲಿ ಅವರ ಮಗನೇನಿರಲಿ, ನಾವು ಸಮರ್ಥವಾಗಿ ಆ ಕ್ಷೇತ್ರವನ್ನು ಗೆದ್ದುಕೊಂಡು ಬರ್ತೇವೆ ಅಂತಕ್ಕಂಥದ್ದನ್ನು ಜಾತಿವಾರು, ಮತವಾರು ಮತ್ತು ಮತದಾರರ ಮನಸ್ಸನ ಇಂಗಿತವನ್ನು ಅತ್ಯಂತ ಸಮರ್ಥವಾಗಿ ಅಮಿತ್ ಶಾಜಿ ಅವರಲ್ಲಿ ನಾವು ಭಿನ್ನವಿಸಿಕೊಂಡಿದ್ದೇವೆ. ಮನವಿ ಸ್ವೀಕಾರ ಮಾಡಿದ್ದಾರೆ. ಪೂರಕವಾಗಿ ಸ್ಪಂದಿಸುವಂಥ ಒಂದು ಹಸನ್ಮುಖಿ ನಗೆಯನ್ನು ಬೀರಿದ್ದಾರೆ. ಈಗಾಗಲೇ ವರುಣಾದಲ್ಲಿ ಯತೀಂದ್ರ ಅವರು ಸ್ಪರ್ಧೆ ಮಾಡ್ತಾ ಇರೋದು ಬಹುತೇಕ ಖಚಿತ ಆಗಿರೋದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮಗನ ಎದುರಾಳಿಯಾಗಿ ಬಿಎಸ್ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರನ್ನ ನಿಲ್ಲಿಸಿ ಅವರನ್ನ ಚುನಾವಣಾ ಅಖಾಡಕ್ಕೆ ಇಳಿಸಿ ಅಂತ ಹೇಳಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಮೈಸೂರು ಅರಮನೆಗೆ ಆಗಮಿಸಿದ್ದಾರೆ. ಅವರಿಗೆ ಈಗ ಸ್ವಾಗತವನ್ನ ಕೂಡ ಕೋರಲಾಗ್ತಾ ಇದೆ. ಶಾಲನ್ನ ಹೊದಿಸಿ ಮೈಸೂರು ಪೇಟವನ್ನ ಧರಿಸಿ ಈಗಾಗಲೇ ಸ್ವಾಗತವನ್ನ ಕೂಡ ಇಲ್ಲಿ ಕೋರಲಾಗ್ತಾ ಇದೆ. ಸುತ್ತೂರು ಮಠಕ್ಕೆ ತೆರಳಿದ ಮೇಲೆ ಸದ್ಯಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಜೊತೆಗೆ ಇದ್ದಾರೆ. ಸಾಕಷ್ಟು ಬಿಜೆಪಿ ಮುಖಂಡರು ಕೂಡ ಜೊತೆಗೆ ಇದ್ದಾರೆ. ಅಲ್ಲಿ ಮೈಸೂರಿನ ಅರಮನೆಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರಿಗೆ ಶಾಲನ್ನ ಹೊದಿಸಿ ಮೈಸೂರು ಪೇಟವನ್ನ ಧರಿಸಿ ಸ್ವಾಗತವನ್ನ ಕೋರಲಾಗಿದೆ. ಅದ್ದೂರಿ ಸ್ವಾಗತದ ಬಳಿಕ ಈಗಾಗಲೇ ಮಾತುಕತೆಯನ್ನ ಆರಂಭ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ರಾಜವಂಶಸ್ಥರಾಗಿರುವಂತಹ ಪ್ರಮೋದಾದೇವಿ ಅದೇ ರೀತಿಯಾಗಿ ಯದುವೀರ್ ಅವರ ಜೊತೆಗೆ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ಸದ್ಯಕ್ಕೆ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಮಾತುಕತೆಯನ್ನು ಆರಂಭ ಮಾಡಲಿದ್ದಾರೆ. ಸಚಿವ ಅನಂತಕುಮಾರ್, ಅದೇ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರನ್ನ ಒಳಗೊಂಡ ಹಾಗೆ ರಾಜವಂಶಸ್ಥರಾಗಿರುವಂತಹ ಪ್ರಮೋದಾದೇವಿ ಅವರು ಹೂಗುಚ್ಛವನ್ನ ನೀಡೋದ್ರ ಮೂಲಕ ಅಮಿತ್ ಶಾ ಅವರಿಗೆ ಸ್ವಾಗತವನ್ನ ಕೋರಿದ್ದಾರೆ. ಮೈಸೂರು ಅರಮನೆಗೆ ಆಗಮಿಸಿರುವ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರಿಗೆ ಈಗಾಗಲೇ ಅದ್ದೂರಿ ಸ್ವಾಗತವನ್ನ ಕೋರಲಾಗಿದೆ. ರಾಜವಂಶಸ್ಥರು ಸ್ವಾಗತವನ್ನ ಕೋರಿದ್ದು ಪ್ರಮುಖವಾಗಿ ಬಿಎಸ್ ಯಡಿಯೂರಪ್ಪ, ಅನಂತಕುಮಾರ್, ಅದೇ ರೀತಿಯಾಗಿ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುತ್ತೂರು ಮಠದ ಬಳಿಕ ಅರಮನೆಗೆ ಅಮಿತ್ ಶಾ ಅವರು ಆಗಮಿಸಿದ್ದು ಅವರಿಗೆ ಭವ್ಯ ಸ್ವಾಗತವನ್ನ ನೀಡಲಾಗಿದೆ. ಫಸ್ಟ್ ಬಿಡಿ ಅಂತ ಇದು ಮಾಡ್ತೀರಿ, ಆಮೇಲೆ ಇನ್ನೊಂದು ಮಾಡ್ತೀರಿ, ಆಮೇಲೆ ಓಡಿಸ್ತೀರಿ. ಸರ್ 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 ನೀವು ಬಗ್ಗೆ ಸರ್ ಪೊಲೀಸ್ ಪೊಲೀಸ್ ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೋದಿ ಬಂದು ಹೋದ ಮೇಲೆ ಅಮಿತ್ ಶಾ ಅವರು ಮೈಸೂರಿಗೆ ಬಂದಿದ್ದಾರೆ. ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನ ಪಡೆದ ಬಳಿಕ ಸದ್ಯಕ್ಕೆ ಇದೀಗ ಮೈಸೂರು ಅರಮನೆಯಲ್ಲಿ ಅಮಿತ್ ಶಾ ಅವರು ಬಂದಿದ್ದಾರೆ. ಅರಮನೆಗೆ ಬಂದ ಕೂಡಲೇ ಅವರಿಗೆ ಶಾಲನ್ನ ಹೊದಿಸಿ ಮೈಸೂರು ಪೇಟವನ್ನ ಧರಿಸಿ ಭವ್ಯ ಸ್ವಾಗತವನ್ನ ಕೋರಲಾಯಿತು. ಅದಾದ ಮೇಲೆ ರಾಜವಂಶಸ್ಥರ ಜೊತೆಗೆ ಈಗ ಮಾತುಕತೆಯನ್ನು ಆರಂಭಿಸಿದ್ದಾರೆ.